ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಶ್ರೀ ಆದ್ಯ ಕನ್ನಡ ವ್ಲಾಗ್ ಫ್ರಮ್ USA. ಹೇಗಿದ್ದೀರಾ ಎಲ್ಲರೂ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಯಾರಾದರೂ ಹೊಸಬರು ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಕಂಟಿನ್ಯೂ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಇವತ್ತಿನ ವಿಡಿಯೋ ಬಂದು ಲಾಸ್ಟ್ ವ್ಲಾಗಿನ ಕಂಟಿನ್ಯೂಯೇಷನ್ ವ್ಲಾಗ್ ಇದಾಗಿರುತ್ತೆ. ಲಾಸ್ಟ್ ವ್ಲಾಗಲ್ಲಿ ನಾನು ನಿಮ್ಮ ಜೊತೆಗೆಲ್ಲ ಶೇರ್ ಮಾಡಿದ್ದೆ. ನೆಕ್ಸ್ಟ್ ನಾನು ಒಂದು ಪೂಜೆ ಇಟ್ಕೊಂಡಿದ್ದೀವಿ. ಅದು ಯಾವ ಪೂಜೆ ಅಂತ ಗೆಸ್ ಮಾಡಿ ಅಂತ ಸಾಕಷ್ಟು ಜನ ಹೇಳಿದ್ದೀರಾ. ಏನಂತ ಅಂದರೆ ಮಾವನವ್ರದ್ದು ಶ್ರಾದ್ದ ಇದೆ ವರ್ಷದ್ದು ಅಂತ ಹೇಳ್ಬಿಟ್ಟು. ಹೌದು, ನೀವು ಗೆಸ್ ಮಾಡಿರೋದು ಕರೆಕ್ಟು. ಇನ್ನು ಕೆಲವರು ಮನೆಗೆ ಹೋದ್ಮೇಲೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಇರ್ಬೋದು ಅಂತ ಹೇಳಿದ್ರಿ. ಇಲ್ಲ, ಇದು ಮೊದಲನೇ ವರ್ಷದ ಶ್ರಾದ್ದ ಮಾಡ್ತಾ ಇದ್ದೀವಿ ಮಾವನವ್ರದ್ದು. ಹೋದ ವರ್ಷ ಜುಲೈಯಲ್ಲಿ ನಾವು ಇಂಡಿಯಾಗೆ ಬಂದಿದ್ವಿ. ನಿಮ್ಮೆಲ್ರಿಗೂ ಗೊತ್ತಿರುತ್ತೆ, ನನ್ನ ರೆಗ್ಯುಲರ್ ವ್ಯೂವರ್ಸ್ ಆಗಿದ್ರೆ. ಸೊ ಅವ್ರು ತೀರ್ಕೊಂಡಿದ್ದು ಹೋದ ವರ್ಷ 21ನೇ ತಾರೀಕು. ಆದರೆ ಈ ವರ್ಷ ಪೌರ್ಣಮಿ ದಿನ ತಿಥಿ ಬಂದಿರೋದ್ರಿಂದ ನಾವು 11ನೇ ತಾರೀಕು ವರ್ಷದ ಶ್ರಾದ್ದನ ನಾವಿಲ್ಲಿ ಮಾಡಿದ್ವಿ. ಹಾಗೆ ಇಂಡಿಯಾದಲ್ಲೂ ಕೂಡ ಮಾಡಿದ್ದಾರೆ. ಎಲ್ಲ ಹಸ್ಬೆಂಡ್ ಫ್ಯಾಮಿಲಿನಲ್ಲಿ ಎಲ್ಲರೂ, ಅವರ ಅಕ್ಕಂದಿರಾಗಿರ್ಬೋದು ಮತ್ತು ಫುಲ್ಲು ಅವರ ದೊಡ್ಡಪ್ಪ ಚಿಕ್ಕಪ್ಪಂದಿರು ಎಲ್ಲರೂ ಯಾರಿದ್ದಾರೆ ಕಸಿನ್ಸ್ ಎಲ್ಲರೂ ಸೇರಿ ಮಾಡಿದ್ದಾರೆ ಅಂತ ಹೇಳ್ಬೋದು, ಹಸ್ಬೆಂಡ್ ಕಸಿನ್ಸ್. ಸೊ ಇಲ್ಲಿ ಬಂದು ನಾನು ಲಾಸ್ಟ್ ವ್ಲಾಗಲ್ಲಿ ಶೇರ್ ಮಾಡಿದ್ದೆ. ಜಸ್ಟ್ ನಾನು ವ್ಲಾಗ್ಸ್ ಎಲ್ಲ ಮಾಡೋದಕ್ಕಾಗೋದಿಲ್ಲ ಅಂತೆಲ್ಲ ಹೇಳಿದ್ದೆ. ಆದರೆ ನಾನು ಇಲ್ಲಿ ಏನೇನೆಲ್ಲ ತೊಗೊತಾ ಇದ್ದೀನಿ, ಏನಕ್ಕೆ ಇಷ್ಟೆಲ್ಲ ಶಾಪಿಂಗ್ ಅನ್ನೋದನ್ನು ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಈ ವ್ಲಾಗ್ನ ಯಾಕೆ ಶೇರ್ ಮಾಡ್ತಾ ಇದ್ದೀನಿ ಅನ್ನೋದಾದರೆ, ಈ ಥರ ವ್ಲಾಗ್ಗಳು ಆದಷ್ಟು ಕಮ್ಮಿ ಇರುತ್ತೆ. ಸ್ವಲ್ಪ ಡೀಟೇಲ್ ಆಗಿ ಶೇರ್ ಮಾಡೋಣ, ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ನ ನಿಮ್ಮ ಜೊತೆಗೂ ಅಂತ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಯಾರಿಗಾದ್ರೂ ನೋಡೋದಕ್ಕೆ ಇಷ್ಟ ಇಲ್ಲ ಅಂತ ಅಂದರೆ ದಯವಿಟ್ಟು ಸ್ಕಿಪ್ ಮಾಡ್ಬೋದು. ಮೊದಲಿಗೆ ಭಟ್ರಿಗೆ ಕಾಲ್ ಮಾಡಿಬಿಟ್ಟು ನಾನು ಕೇಳಿದೆ. ಅವ್ರು ಹೇಳಿದ್ರು, ಹೌದು, ಮೊದಲನೇ ವರ್ಷ ಆಗಿರೋದ್ರಿಂದ ತರ್ಪಣ ಬಿಡಬೇಕಾಗತ್ತೆ, ಶ್ರಾದ್ದ ಮಾಡಬೇಕು. ಶ್ರಾದ್ದ ಮುಗ್ದಿದ್ದಾದ್ಮೇಲೆ ಪುಣ್ಯವಾಚನೆ ಮಾಡಿಸಿ ಮನೆಗೆಲ್ಲ ತೀರ್ಥ ಹಾಕ್ಬಿಟ್ಟು ಅದಾದಮೇಲೆ ಮಾಮೂಲಿ ನೀವು ದೇವ್ರನ್ನೆಲ್ಲ ತೊಳೆದ್ಬಿಟ್ಟು ಪೂಜೆ ಮಾಡಿ ವರ್ಷ ಹಬ್ಬಗಳನ್ನೆಲ್ಲ ಮುಂದಕ್ಕೆ ಮಾಡ್ಕೊಂಡು ಹೋಗ್ಬೋದು ಅಂತ ಎಲ್ಲ ಹೇಳಿದ್ರು. ಸೊ ಇಲ್ಲಿ ಒಂದಷ್ಟು ಲಿಸ್ಟ್ಗಳನ್ನ ಕೊಟ್ಟಿದ್ರು. ಯಾಕೆ ಅಂತ ಅಂದರೆ 3 ಜನ ಬ್ರಾಹ್ಮಣರಿಗೆ ದಾನ ಕೊಡಬೇಕು. ಏನಕ್ಕಂತ ಅಂದರೆ ನಾವಿಲ್ಲಿ ಶ್ರಾದ್ದ ಮಾಡ್ತಾ ಇರೋದು ಹಸ್ಬೆಂಡ್ ಬಂದು ಅವರ ತಂದೆಯವ್ರ ತಂದೆಗೆ ಮತ್ತು ಅವ್ರ ತಂದೆಗೆ. ಸೊ ಈ ಥರ ಬ್ರಾಹ್ಮಣರ ರೂಪದಲ್ಲಿ ನಾವು ದಾನ ಕೊಟ್ಟರೆ ಅದು ಅವ್ರಿಗೆ ಸಲ್ಲುತ್ತೆ ಅಂತ ಹೇಳಿಬಿಟ್ಟು ಹೇಳಿದರು. ಸೊ ಹಾಗಾಗಿ 3 ಜನ ಬ್ರಾಹ್ಮಣರಿಗೆ ನಾವಿಲ್ಲಿ ಗ್ರಾಸರೀಸ್ ಆಗಿರ್ಬೋದು, ತರಕಾರಿಗಳಾಗಿರ್ಬೋದು, ಏನು ಒಂದು ದಿನಕ್ಕೆ ಯೂಸ್ ಮಾಡ್ತಾರೆ ಅವರು, ಆ ಥರದ್ದು ಎಲ್ಲನೂ ಶಾಪಿಂಗ್ ಮಾಡಿದ್ವಿ. ಸೊ ನಾವಿಲ್ಲಿ ಧೋತಿ ಸೆಟ್ ತೊಗೊಬೇಕು ಅಂತ ಅಂದ್ಕೊಂಡಿದ್ವಿ. ಆದರೆ ಅವ್ರು ಹೇಳಿದ್ರು ಧೋತಿ ಸೆಟ್ ಎಲ್ಲ ಜಾಸ್ತಿ ಎಲ್ಲರೂ ಕೊಡ್ತಾ ಇರ್ತಾರಲ್ವ, ಸೊ ಅದ್ರ ಬದಲು ಬ್ಲ್ಯಾಂಕೆಟ್ ತೊಗೊಳ್ಳಿ ಅಂತ ಹೇಳಿದ್ರು. ಸೊ ಹಾಗಾಗಿ ಫಸ್ಟು ಪಟೇಲ್ ಬ್ರದರ್ಸಲ್ಲಿ ತರಕಾರಿ ಮತ್ತು ಗ್ರೋಸರೀಸ್ ಎಲ್ಲ ತೊಗೊಂಡು ನೆಕ್ಸ್ಟ್ ಸೃಷ್ಟಿಗೆ ಹೋಗಿ ಹೂವಿನಾರ ಫೋಟೋಗೆಲ್ಲ ಬೇಕಾಗಿತ್ತಲ್ವ, ಅಲ್ಲಿ ಎಲ್ಲ ತೊಗೊಂಡು ನೆಕ್ಸ್ಟ್ ಕಾಸ್ಕೋಗೆ ಬಂದಿದ್ದೀವಿ. ಕಾಸ್ಕೋನಲ್ಲಿ ಹಾಲು ಮತ್ತು ಫ್ರೂಟ್ಸು ಹಾಗೆ ಬ್ಲ್ಯಾಂಕೆಟ್ ಈ ಥರದ್ದೆಲ್ಲ ತೊಗೊಂಡ್ವಿ. ಏನಂದರೆ ಫಸ್ಟು ಧೋತಿ ಕೊಡಬೇಕಾಗಿತ್ತು, ಧೋತಿ ಸೆಟ್ಟು ಅವ್ರ ಹತ್ರ ಜಾಸ್ತಿ ಇದೆ, ಅದ್ರ ಬದಲು ಬ್ಲ್ಯಾಂಕೆಟ್ ಕೊಟ್ಬಿಡಿ ಅಂತ ಹೇಳಿದ್ರು. ಕಂಬಳಿ ಕೊಡ್ತಾರೆ, ಇಲ್ಲಿ ಕಂಬಳಿ ಸಿಗಲ್ವಲ್ಲ, ಆ ಥರ ನಾನು ಕಾಸ್ಕೋಲೇ ತೊಗೊಂಡ್ಬಿಟ್ವಿ. ಇನ್ನು ಇದೆಲ್ಲ ಫ್ರೂಟ್ಸು ಎಲ್ಲ ಪೂಜೆಗೆ, ಅದ್ರ ಜೊತೆಗೆ ಇದೆಲ್ಲ ಅಕ್ಕಿ ಮತ್ತು ಅದು 5 ಥರ ಧಾನ್ಯಗಳು. ಇನ್ನು ಇಲ್ಲಿ ಅಕ್ಕಿ ಬೆಲ್ಲ ಮತ್ತು ಕಪ್ಪೆಳ್ಳು, ಹಾಗೆ ಇಲ್ಲಿ ಇದು ಎಣ್ಣೆ ಮತ್ತು ತುಪ್ಪ, ನೀರು ಕುಡಿಯೋಕ್ಕೆ ಚೊಂಬು. ಅಂದರೆ ಇದು 3 ಜನ ಬ್ರಾಹ್ಮಣರಿಗೆ ದಾನ ಕೊಡಬೇಕು ಅಂತ ಹೇಳ್ಬಿಟ್ಟು. ಅಂದರೆ ಇವಾಗ ತಾತ, ಮುತ್ತಾತ, ಅವ್ರ ತಾತ, ಅವರಪ್ಪ, ತಾತ, ಅವರಪ್ಪ, ಅವರಪ್ಪ, ಆ ಥರ ಎಲ್ಲ ಎಲ್ರಿಗೂ ಪೂಜೆ ಮಾಡೋದು ಇವಾಗ. ಅಂದರೆ ಇವಾಗ ಅವ್ರ ರೂಪದಲ್ಲಿ ಕೊಟ್ಟಂಗೆ ದಾನ. ನಮಗೆಲ್ಲ 365 ಡೇಸ್ ಅಂದರೆ 1 ಇಯರ್ ಅಲ್ವಾ. ಆದರೆ ಅವ್ರಿಗೆ ತೀರ್ಕೊಂಡಿರೋರಿಗೆ ದೊಡ್ಡವ್ರಿಗೆ ಬಂದು 365 ಡೇಸ್ ಅಂತ ಅಂದರೆ 1 ದಿನ ಅಂತೆ. 1 ದಿನ. ಇವಾಗ ತಾತ ತೀರ್ಕೊಂಡಾಗಿಂದ ನಾಳೆ ತಿಥಿಗೆ ಒಂದೇ ದಿನ ಅವ್ರಿಗೆ 365 ಡೇಸಿಂದ ನಮ್ಗಲ್ವಾ ಮಾಮೂಲಿ ಮನುಷ್ಯರಿಗೆ, ಅವ್ರಿಗೆ 1 ದಿನ. ಸೊ ಹೋದ ವರ್ಷ ಹಿಂಗೆ ನಾವು ಕಾರ್ಯ ದಿನ ಎಲ್ಲ ಕೊಟ್ಟು ಅವ್ರಿಗೆ ಇಷ್ಟ ಆಗಿರೋದೆಲ್ಲ ಇಟ್ಟು ಪೂಜೆ ಮಾಡಿ ತರ್ಪಣ ಬಿಟ್ಟು ಎಲ್ಲ ಮಾಡಿ, ನಿಮ್ಗೆ ಗೊತ್ತಲ್ವಾ ತಾತಂಗೆ ತಿಥಿ ಮಾಡಿದ್ದು ಹೋದ ವರ್ಷ ಇದು. ಅದೇ ಥರ ಇವಾಗ ನಾಳೆ ಅದು ಮಾಡಬೇಕು, ಶ್ರಾದ್ದ ಮಾಡಬೇಕು. ಅದಕ್ಕೋಸ್ಕರ 365 ಡೇಸ್ಗೆ ತಾತಂಗೆ 1 ದಿನ ಆಗುತ್ತೆ. ಓಕೆನಾ? ಸೊ ಇವತ್ತಿಂದ ಮುಂದಿನ ವರ್ಷ ನಾವು ಇದೇ ಥರ ಮುಂದಿನ ವರ್ಷ ಹುಣ್ಣಿಮೆಗೆ ಮಾಡಬೇಕು ಜುಲೈಯಲ್ಲಿ. ಆವಾಗ ತಾತನ್ಗೆ 2 ದಿನ ಆಗುತ್ತೆ. ಹೌದು. ಇವಾಗ ಇದ್ರ ಜೊತೆಗೆ ನಾವು ಬಟ್ಟೆ, ಬ್ಲ್ಯಾಂಕೆಟ್ಟು, ಛತ್ರಿ, ಚಪ್ಪಲಿ ಎಲ್ಲನೂ ಏನಕ್ಕೆ ಕೊಡ್ತೀವಿ ಅವ್ರಿಗೆ ಅಂತ ಅಂದರೆ, ಬೆಳಗ್ಗೆ ಒಂದು ದಿನಕ್ಕೆ ಏನು ಬೇಕೋ ಆ ಥರ ಕೊಡೋದು. ಅವ್ರು ಇರ್ಬೇಕಾದ್ರೆ ಅಡುಗೆ ತಿಂಡಿ ಎಲ್ಲ ಏನು ಮಾಡ್ಕೊಂಡು ತಿಂತಿದ್ರು, ದೀಪ ಬೇಕು ದೇವ್ರಿಗೆ ದೀಪ ಹಚ್ಚಕ್ಕೆ, ಈ ಥರದ್ದೆಲ್ಲ ಆಯಿತಾ. ಸೊ ಇವಾಗ ಒಂದು ವರ್ಷ ನಮಗೆ, ಅವ್ರಿಗೆ 1 ದಿನ ಅಲ್ವಾ. ಈಗ 1 ದಿನ ಕಂಪ್ಲೀಟ್ ಆಗುತ್ತೆ. ನಾವು ಮುಂದಿನ ವರ್ಷ ಮುಂದಿನ ವರ್ಷಕ್ಕೆ ಶ್ರಾದ್ದ ಮಾಡಿದ್ರೆ, ವರ್ಷ ತಿಥಿ ಮಾಡಿದ್ರೆ 2 ದಿನ ಆಗುತ್ತೆ. ಸೊ ನಾವು ದಿನ ಬೆಳಗ್ಗೆ ಇದನ್ನು ಅವರು ಕೊಟ್ಟಂಗೆ. ಅರ್ಥ ಆಯ್ತಾ? ಅಷ್ಟು ಸ್ಲೋ ಆಗಿರುತ್ತೆ. ಇದನ್ನ 16 ವರ್ಷ ಮಾಡಬೇಕು ಕಂಟಿನ್ಯೂಸ್ ಆಗಿ. 16 ಇಯರ್ಸ್. ಅವಾಗೇ ಅಂತ ಅವ್ರಿಗೆ ಮುಕ್ತಿ ಸಿಕ್ಕಿ ಮೇಲೆ ಹೋಗೋದು. ಮುಕ್ತಿ ಅಂದ್ರೆ ಏನೇನೆ? ಮುಕ್ತಿ ಅಂದ್ರೆ ಏನು? ಮಾಡಿರೋ ಕರ್ಮ ಇದಕ್ಕೆಲ್ಲ
ಮೋಕ್ಷ ಸಿಗೋದು. ನನಗೆ ಇಂಡಿಯಾದಲ್ಲೆಲ್ಲ ಇತ್ತು ನಮ್ಮ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಇವತ್ತು ಅಮೆರಿಕದಲ್ಲೆಲ್ಲ ಇತ್ತು ಅಂತ. ಹೌದು, 11th ಅಲ್ಲೂ 11ನೇ ತಾರೀಕೆ ಬಂದಿದೆ, ಇಲ್ಲೂ 11ನೇ ತಾರೀಕೆ. ಅಂದರೆ ಹುಣ್ಣಿಮೆ ಎಲ್ಲಿ ಬರುತ್ತೋ ಅಲ್ಲಿ ಮಣ್ಣಿಂದ ಹುಷಾರು ಕ್ಲೇ ಇದೆ. ಚೆನ್ನಾಗಿದೆ ಕಲರ್. 2 ದೀಪ ಕೊಡಬೇಕು. ಬ್ರಾಸಲ್ಲಿ ನೋಡಿದ್ವಿ, ಒಂದಕ್ಕೆ $5 ಇದೆ. ಸೊ $5 ಅಂದರೆ ನಿನಗೆ 2 4 $30 ಆಗುತ್ತೆ. ಅದಕ್ಕೇ ಬಿಡಪ್ಪ ಇಲ್ಲಿ. ಇರೋದೇನದ್ಯಾ ನೋಡಿ ಗಪ್ಪ ಹಾಕಿದೆ, ಕೇಳಿಸ್ಕೊಡಿ. 2 ದೀಪ ಕೊಡ್ಬೇಕು ಅವ್ರಿಗೆ. ಆಯ್ತಾ? Suppose you can wake up in the morning and without coffee you can still be very alive. One level of mukti. Similarly, simple, without any physical or mental satisfaction, whatever you want, it happens to you. You feel that is you have it. That is called mukti. Means, for example, you have a wish to eat ice creams. You never ate it. And if you sit and think about it, you will have that guilt. I never ate an ice cream. I never ate an ice cream. If I give you ice cream, your last wish or your one pending wish is done. So you feel I am done. I am fully satisfied. That feeling is called mukti. ನಾನು ಇದೆಲ್ಲ ಎತ್ತಿಡಬೇಕಾದ್ರೆ ಮಕ್ಕಳ ಜೊತೆ ಮಾತಾಡಿದ್ದೆ, ಅದು ಹಾಗೆ ಇರಲಿ ನ್ಯಾಚುರಲ್ ಆಗಿ ಅಂತ ಹೇಳಿಬಿಟ್ಟು ವಿಡಿಯೋನ ನಾನು ವಾಯ್ಸ್ ಓವರ್ ಏನು ಕೊಡೋಕೆ ಹೋಗಲಿಲ್ಲ, ಹಾಗೆ ಬಿಟ್ಟೆ. ಇಲ್ಲಿ ಪಾಟ್ ಬುಕ್ ಮಾಡಿದ್ವಿ, ಸ್ವಲ್ಪ ಹರ್ಬ್ಸ್ ಎಲ್ಲ ಮನೇಲೆ ಬೆಳೆಸೋಣ ಅಂತ ಹೇಳಿಬಿಟ್ಟು. ಅದಕ್ಕೋಸ್ಕರ ಕೊರಿಯರ್ ಎಲ್ಲ ಅನ್ಬಾಕ್ಸಿಂಗ್ ಮಾಡಿ ಎತ್ತಿಟ್ವಿ. ಆ್ಯಕ್ಚುಲಿ ಅದು ಓಪನ್ ಮಾಡ್ತಿರ್ಲಿಲ್ಲ, ನಾವು ಅಂದ್ಕೊಂಡಿದ್ವಿ ಆನ್ಲೈನಿಂದ ಛತ್ರಿ ಮತ್ತು ಚಪ್ಪಲಿ ಬುಕ್ ಮಾಡಿದ್ವಿ. ಅದು ಅಂದ್ಕೊಂಡು ಓಪನ್ ಮಾಡಿದ್ರೆ ಇರಲಿಲ್ಲ. ಆಮೇಲೆ ಗೊತ್ತಾಯಿತು ಅದು ಸೋಮವಾರ ಡೆಲಿವರಿ ಇದೆ ಅಂತ ಹೇಳಿಬಿಟ್ಟು. ಆದರೆ ನಮಗೆ ಶುಕ್ರವಾರಕ್ಕೆ ಬೇಕಾಗಿತ್ತು. ಸರಿ, ಅದು ಇರಲಿ ಅಂತ ಹೇಳಿಬಿಟ್ಟು ನೆಕ್ಸ್ಟು ನಾವು ವಾಲ್ಮಾರ್ಟು ಮತ್ತು ಹತ್ರದಲ್ಲಿ ಎಲ್ಲಿದೆ ಅಲ್ಲೇ ಹೋಗಿ ತೊಗೊಂಬರೋಣ ಅಂತ ಡಿಸೈಡ್ ಆದ್ವಿ. ಎಷ್ಟೇ ಪ್ಲಾನಿಂಗ್ ಮಾಡ್ಕೊಂಡ್ರು ಏನೋ ಒಂದು ಮಿಸ್ ಆಗಿ ಲಾಸ್ಟ್ ಮೂಮೆಂಟ್ ಶಾಪಿಂಗ್ ಅಂತೂ ಇದ್ದೇ ಇರುತ್ತೆ. ಪ್ರತಿಯೊಂದು ಪೂಜೆನಾಗಲಿ ಏನೋ ಒಂದು ಈವೆಂಟ್ ಆಗಿರಲಿ, ಈ ಥರದ್ದಿರಲ್ಲೆಲ್ಲ. ನಾನಿಲ್ಲಿ ಮಾವನವ್ರಿಗೆ ತುಂಬಾ ಇಷ್ಟ ಇದ್ಕಿದ್ದ ಅವರೆಕಾಳು ಸಾರು. ಇಲ್ಲಿ ಫ್ರೆಶ್ ಆಗಿ ಅವರೆಕಾಯಿ ಎಲ್ಲ ಸಿಗೋದಿಲ್ಲ, ನಿಮಗೆ ಗೊತ್ತಿದೆ. ಹಾಗಾಗಿ ಫ್ರೋಝನ್ ಅವರೆಕಾಳು ಸಿಗುತ್ತಲ್ಲ, ಸೊ ಅದನ್ನು ತೊಗೊಂಡು ಬಂದು ನಾನಿಲ್ಲಿ 2 ಪ್ಯಾಕ್ ತೊಗೊಂಡು ಬಂದೆ. ಯಾಕಂದರೆ ಅದು ಇಟ್ಕಿದ್ರೆ ಸ್ವಲ್ಪ ಕಮ್ಮಿ ಆಗುತ್ತಲ್ವ, ಹಾಗಾಗಿ ತಂದು ನೀರಲ್ಲಿ ಹಾಕಿ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಇದೆಲ್ಲ ಎತ್ತಿಡೋ ಅಷ್ಟರಲ್ಲಿ ನೆಂದಿರತ್ತೆ, ನೀಟಾಗಿ ಎಲ್ಲ ಇಟ್ಕಿಬಿಟ್ಟು ಎತ್ತಿಡ್ಬೋದು ಅಂತ ಹೇಳಿಬಿಟ್ಟು. ಇದು ತುಂಬಾ ಕಷ್ಟ. ನನಗೆ ಇಂಡಿಯಾದಲ್ಲಿ ಇರಬೇಕಾದ್ರೂ ನನಗೆ ಅಮ್ಮ ಯಾವಾಗಲೂ ಬಿಡಿಸಿ ಕೊಟ್ಟು ಕಳಿಸೋರು. ಇಲ್ಲ ಅಂತಂದರೆ ಯಾರ್ದಾರು ಹೆಲ್ಪ್ ತೊಗೊತಾ ಇದ್ದೆ. ಸೊ ಇದು ಎಷ್ಟೊತ್ತಾಗತ್ತಪ್ಪ ಅಂತ ಕೂತ್ಕೊಂಡಿದ್ದೆ. ಅದು ಕಷ್ಟ ಬೇರೆ. ಇಲ್ಲಿ ತುಂಬ ಚಿಕ್ಕ ಕಾಳುಗಳು. ಆದ್ಯ ಫುಲ್ ಸ್ಟೋರಿ ಕೇಳಿಕೊಂಡು ತಾತಂಗೆ ಇಷ್ಟನಾ ಹೇಗೆ ಅಂತೆಲ್ಲ ಮಾತಾಡಿಕೊಂಡು ಅವಳು ನನ್ನ ಜೊತೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಬಿಡಿಸಿದ್ಲು. ಅದಾದಮೇಲೆ ಕೈ ತಣ್ಣಗಾಗ್ಬಿಡತ್ತೆ, ಥಂಡಿ ಆಗುತ್ತೆ, ಬೇಡ ಅಂತ ಹೇಳಿದೆ. ಸೊ ನೆಕ್ಸ್ಟು ಬಂಗಾರು ಇಲ್ಲಿ ಬೀನ್ಸ್ ಕಟ್ ಮಾಡಿಕೊಡ್ತಾ ಇದ್ದಾಳೆ. ಸೊ ಅವಳಿಗೆ ತುಂಬಾ ಇಷ್ಟ ತರಕಾರಿ ಹಚ್ಚೋದು, ಹಾಗಾಗಿ ಸಣ್ಣ ಪುಟ್ಟ ಹೆಲ್ಪ್ಗಳನ್ನ ಮಾಡಿಕೊಡ್ತಾ ಇದ್ದಾರೆ ಮಕ್ಕಳಿಬ್ರು ಸೇರಿಕೊಂಡು. ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಎಲ್ಲರೂ ಸೇರಿಕೊಂಡು ಪೂಜೆ ಮಾಡಿದ್ವಿ ಅಂತ ಹೇಳ್ಬೋದು. ಹಾಗೆ ತುಂಬಾ ಬೇಜಾರು ಕೂಡ ಆಗ್ತಾಯಿತ್ತು. ಯಾಕಂತ ಅಂದರೆ ಎಲ್ಲ ಅಂದ್ಕೊಂಡಂಗೆ ಆಗಿದ್ದಿದ್ರೆ ಈ ವರ್ಷ ಮಾವ ಇಲ್ಲಿಗೆ ಬರಬೇಕಾಗಿತ್ತು ನಮ್ಮ ಮನೆಗೆ. ಈ ಸಮ್ಮರ್ ಹಾಲಿಡೇಸಲ್ಲಿ ಬರ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ಏನೆಲ್ಲ ಆಗೋಯ್ತು, ಆ ಬೇಜಾರಲ್ಲೂ ಇದ್ವಿ ನಾವು. ಇದ್ಕಿದ್ದವ್ರೆ ಕಾಳು ಇದನ್ನು ಬಿಡ್ಸೋದು ಸಿಕ್ಕಾಬಡೆ ಕಷ್ಟ ಅಪ್ಪ. ಇದ್ಕದು ತುಂಬ ಕಷ್ಟ, ಕೈಯೆಲ್ಲ ಫುಲ್ಲು. ಇದು ಬೇರೆ ಫ್ರೋಝನ್ ಅಲ್ವಾ, ಕೈಯೆಲ್ಲ ಒಳ್ಳೆ ಅಜ್ಜಿ ಕೈ ಆದಂಗೆ ಆಗ್ಬಿಟ್ಟಿದೆ. ನಾನು ಬಂಗಾರು ಕಾಫಿ ಮಾಡಿಕೊಟ್ಟಿರೋದು. ಏನು ಮಾಡು, ಕ್ಯಾಬೇಜ್ ಒಂದು ಕಟ್ ಮಾಡ್ಬಿಟ್ಟು ಇಟ್ಬಿಡ್ಬೇಕು. ಕ್ಯಾಬೇಜ್ ನಾನು ಮಾಡ್ತೀನಿ, ನಿಂಗೆ ಬರಲ್ಲ. ಇಲ್ಲಿ ನಿಮ್ಗೆ ಕ್ಲೀನ್ ಮಾಡೋಕೆ ಬರಲ್ಲ. ನಾನು ಇದು ಕ್ಯಾಬೇಜ್ ಒಂದು ಕಟ್ ಮಾಡ್ಬಿಟ್ಟು ಬಾಕ್ಸ್ಗೆ ಇಟ್ಬಿಟ್ಟು ಗುಡಿಸ್ಬಿಟ್ಟು ಒರೆಸ್ಬಿಡ್ತೀನಿ ಸ್ವಲ್ಪ. ಶಿಂಕಲ್ ಹಾಕು ನಿಧಾನಕ್ಕೆ. ಇದೊಂದೇ ನಂಗೆ ಮಾಡಬೇಕಾಗಿಲ್ಲ, ದೊಡ್ಡ ಹೆಲ್ಪು. ತಣ್ಣಕ್ಕಿದೆ ತಾನೆ ಕಾಲೆಲ್ಲ. ಚೆನ್ನಾಗಿತ್ತವ ಕಾಫಿ, ಸಖತ್ತಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಇದನ್ನ ಹಾಕದ ಪ್ಲೀಸ್. ಇಲ್ಲ, ಇನ್ನ ಇದೆ ಅಪ್ಪ ಕೆಲಸ.
ನೀನು ಹಾಕುವಂತೆ ಹೋಗಪ್ಪ. ಬಿಡ್ ಮಗನ, ನಾನು ಮಾಡ್ಕೊತೀನಿ. ಕೈ ಥಂಡಿ ಆಗುತ್ತೆ, ಬೇಡ ಬಾ. ನೀನು ಕೂತ್ಕೊಂಡು ಇನ್ನೂ ಬೆಳ್ಳುಳ್ಳಿ ಬಿಡಿಸು, ಒಳ್ಳೇದು. ಕೈ ಬಿಚ್ಚಿಗಾಗತ್ತೆ ಬೆಳ್ಳುಳ್ಳಿ ಬಿಡಿಸೋದು. ಕೂತ್ಕೊಬೇಕಾದ್ರೆ ಮಗನೆ, ನನಗೆ ಕ್ಯಾಬೇಜು, ಆಮೇಲೆ ಇದು ಏನಪ್ಪ ಅದು ಶುಂಠಿ ಏನಕ್ಕಂದರೆ ಒಡೆಗೆ ಬೇಕಾಗತ್ತೆ. ಇವಾಗ ನಾವು ಒಡೆ ಮಾಡಲ್ಲಪ್ಪ, ಬಿಡಿಸಿಟ್ಕೊಂಡಿರ್ತೀನಿ ಸ್ವಲ್ಪ. ನನಗೆ ಅಲ್ಲಿ ಬಂದು ಪೂಜೆ ಸಾಮಾನು ತೊಳೆದು ಅಡುಗೆನೂ ಮಾಡಿ ಎಲ್ಲ ರೆಡಿ ಮಾಡ್ಕೋಬೇಕಲ್ವ, ಒಬ್ಬಳೇ ಮಾಡ್ಬೇಕಲ್ಲಪ್ಪ ಎಲ್ಲ. ಏನು ಇಷ್ಟಪಟ್ಟು ತಂದಿರಲ್ಲ. ಅದೇನು ಬಿಡಿಸೋದು ಎಲ್ಲ ಏನು ಬೇಕಿಲ್ಲ. ಇತ್ಕದವ್ರೆ ಕಾಳು ಸಾರು ಸ್ವಲ್ಪ ಬೇಕಷ್ಟೇ. ಇನ್ನು ಪಲ್ಯಗಳಿಗೆಲ್ಲ ಏನು ಬೇಡ, ಸಾರಿಗೂ ಬೇಡ. ಮತ್ತು 3 ಬೆಳ್ಳುಳ್ಳಿ ವೇಸ್ಟ್ ತಾನೆ. ವೇಸ್ಟ್ ಏನಾಗಲ್ಲ, ಒಡೆಗೆ ಬೇಕು, ಈ ಸಾರಿಗೆ ಬೇಕಲ್ಲ. ಮತ್ತು ಈಗ ನನ್ನ ಇದು ಬೇಳೆ ಬೆಳಗ್ಗೆ ಕೂಗಿಸ್ಬಿಟ್ಟು ಹೋಗಿರೋದು, ಇನ್ನು ಪಾಲಕ್ ಪಪ್ಪು ಮಾಡೇ ಇಲ್ಲ. ಬೇಗ ಮಾಡ್ತೀನಿ. ಅದು ಬೇರೆ ಒಂದು ಕುಕ್ಕರ್ ಹಾಳಾಯಿತು, ವಾಷರ್ ಹೋಯ್ತದು. ಇವಾಗ ಏನು ಮಾಡೋದು, ನಾಳೆ ಎಮರ್ಜೆನ್ಸಿ ಇರಬೇಕಾದ್ರೆ ಹಿಂಗಾಗಿದೆ. ಇದು ಆ ಚಿಕ್ಕ ಕುಕ್ಕರಲ್ಲೇ ಮಾಡ್ಕೊಬೇಕು ನಾಳೆ, ಸ್ವಲ್ಪ ಇಟ್ಟು. ಇವತ್ತು ರಾತ್ರಿ ಪಾಲಕ್ ಸಾರ, ಪಾಲಕ್ ಸೊಪ್ಪಿನ ಪಪ್ಪು ನೀವು ಮಾಡ್ಕೊಳ್ಳಿ ಮನೆ. ಹೋಗಪ್ಪ, ಬೇಡ, ನಾನು ಆಗಲೇ ಹೋಗು ಅಂದರೆ ನೀನು ಇನ್ನೂ ಕೂತಿದ್ದೆ. ತರಕಾರಿಯಿಂದ ತುಂಬೋಗಿದೆ. ಅವ್ರು ಯಾಕೆ ಬೆಜ್ದು ಬಸಿಚ್ಬೇಕು? ಯಾವುದು ಅದು ಬೆಜ್ದು ಬಸಿಚ್ಚಿರತ್ತಾನೆ. ಅದು ಬಟ್ಟೆ ಕೊಡಬೇಕು, ಬೆಡ್ಶೀಟು ಬಟ್ಟೆ ಎಲ್ಲ ಇದು ಬಟ್ಟೆ ಕೊಡಬೇಕಂತ ಅಂದ್ಕೊಂಡಿದ್ದೆ. ಧೋತಿ ಸೆಟ್ಟು ಅವ್ರು ಇದ್ಕೊಂಡು ಧೋತಿ ಎಲ್ಲ ಜಾಸ್ತಿ ಇದೆ, ಧೋತಿ ಬದಲು ಬ್ಲ್ಯಾಂಕೆಟ್ ಕೊಡಿ ಅಂತ ಅವರೇ ಕೇಳಿದ್ರು. ಅದಕ್ಕೋಸ್ಕರ ತಾತೆ ಬ್ಲ್ಯಾಂಕೆಟ್ ಕೊಡಬೇಕು. ತಾತಂಗಲ್ಲ, ಆ ಥರ ಕೊಟ್ಟಂಗೆ ಅವರು ಕೊಟ್ಟರೆ ತಾತಂಗೆ ಕೊಟ್ಟಂಗೆ ಆಗುತ್ತೆ. ಹೌದಾ? ನಾನು ಸಾಮಾನ್ಯವಾಗಿ ಈ ಥರ ಹಚ್ಚೆಲ್ಲ ಇಟ್ಕೊಳ್ಳೋದಿಲ್ಲ, ಅವಾಗಿಂದ ಅವಾಗ ಅಡುಗೆ ಮಾಡಬೇಕಾದ್ರೇ ಮಾಡೋದು. ಆದರೆ ಇದೇ ತುಂಬ ಅಪರೂಪಕ್ಕೆ ಒಂದು ಸರಿ ಈ ಥರ ಟೈಮ್ ಇಲ್ದಿರೋ ಟೈಮಲ್ಲಿ ಮಾಡ್ತೀನಿ ಅಷ್ಟೇ. ಯಾಕಂತ ಅಂದರೆ ಬೆಳಗ್ಗೆ ನಾವು ದೇವಸ್ಥಾನಕ್ಕೆ ಹೋಗ್ಬೇಕು, ಅಲ್ಲೇ ಬರೋದಕ್ಕೆ ಹೇಳಿದ್ರು ಶ್ರಾದ್ದ ಮಾಡೋದಕ್ಕೆ. ಸೊ ಅದಾದಮೇಲೆ ಪುಣ್ಯಾವಚನೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಪೂಜೆ ಸಾಮಾನು ತೊಳೆದು ಅದಾದಮೇಲೆ ಬೇಗ ಅಡುಗೆ ಮಾಡಿ ಪೂಜೆ ಮಾಡಬೇಕು. ಸೊ ಇಷ್ಟೆಲ್ಲದಕ್ಕೂ ಟೈಮ್ ಇರಲ್ಲ, ದೂರ ಬೇರೆ ಟ್ರಾವೆಲ್ ಮಾಡಬೇಕು ಇಲ್ಲಿ. ಸೊ ಎಲ್ಲನೂ ಬಿಡಿಸಿಟ್ಕೊಂಡ್ರೆ ಬೇಗ ಅಡುಗೆ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ಥರ ಒಂದು ಪ್ಲ್ಯಾನ್ ಮಾಡಿದೆ ನಾನು. ಇನ್ನೂ ಅಡುಗೆ ಮಾಡಬೇಕಾಗಿತ್ತು, ಪಾತ್ರೆಗಳಿತ್ತು, ಎಲ್ಲ ತೊಳಿಬೇಕಾಗಿತ್ತು. ನಿಜವಾಗ್ಲೂ ಅಮೆರಿಕಾದಲ್ಲಿ ಹೆಂಗಂದರೆ ಹೆಲ್ಪ್ಗಿರಲ್ಲ, ಓಡಾಡಿಕೊಂಡು ಬಂದು ಶಾಪಿಂಗ್ ಮಾಡ್ಕೊಂಡು ಬಂದಿರ್ತೀವಿ. ಫುಲ್ ದಿನ ಶಾಪಿಂಗ್ ಆಯಿತು. ಬೆಳಗ್ಗೆ ಹೋಗಿದ್ದು ರಾತ್ರಿ ಮನೆಗೆ ಬಂದ್ವಿ. ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿತ್ತು ನನಗಂತೂ. ಆದರೂ ಫುಲ್ ಧೈರ್ಯ ಮಾಡ್ಕೊಂಡಿಲ್ಲ, ಬೇಗ ಮಾಡಬೇಕು ಅಂತ ಅಡುಗೆ ಎಲ್ಲ ಮಾಡಿ ಕಿಚನ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನೋಡ್ತಾ ಇರ್ಬೋದು ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. Focus only on the God and the stanza. Recite slowly. Forget about everything else. ಜೋರಾಗಿ ಹೇಳು. ನಾವೆಲ್ಲರೂ ಇವತ್ತು ಪೂಜೆ ಎಲ್ಲ ಮುಗಿಯೋವರೆಗೂ ಉಪವಾಸ ಇರಬೇಕು ಅಂತ ಹೇಳಿಬಿಟ್ಟು ಎಲ್ಲರೂ ಖಾಲಿ ಹೊಟ್ಟೆಲ್ಲೇ ಇದ್ವಿ. ಮಕ್ಕಳಿಗೆ ಹಾಲು ಕೂಡ ಕೊಡಲಿಲ್ಲ ನಾನು, ಬರೀ ನೀರು ಕುಡಿಸಿದ್ದೆ ಅಷ್ಟೇ ಬೆಳಗ್ಗೆನೆ. ಇನ್ನೊಂದು ಕಡೆ ಮಕ್ಕಳದ್ದು ಸ್ನಾನ ಆಯಿತು. ಆದ್ಯ ಇಲ್ಲಿ ಹನುಮಾನ್ ಚಾಲೀಸ ಹೇಳ್ತಾಳೆ ಪ್ರತಿದಿನ ಸ್ನಾನ ಮಾಡಿಕೊಂಡು. ಇಬ್ಬರು ಕೂತ್ಕೊಂಡು ಶ್ಲೋಕ ಹೇಳ್ತಾರೆ, ತುಂಬಾ ಖುಷಿ ಆಗುತ್ತೆ. ಮತ್ತು ಒಂದು ಒಳ್ಳೆ ಅಭ್ಯಾಸ ಈ ಸಮ್ಮರ್ ಹಾಲಿಡೇಸಲ್ಲಿ ಅಂತ ಹೇಳ್ಬೋದು. ಹಾಗೆ ಇಲ್ಲಿ 1 ಗ್ಯಾಲನ್ನಷ್ಟು ಹಾಲು ಹೇಳಿದ್ರು. ಸೊ 1 ಕ್ಯಾನ್ ಹಾಲು ಮತ್ತು ಹೂವು ಮತ್ತು ಎಲೆ ತರಕಾರಿಗಳೆಲ್ಲ ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಅದನ್ನೆಲ್ಲ ಎತ್ತಿಟ್ಕೊಂಡೆ. ಇನ್ನು ನೀವು ಕೇಳ್ಬೋದು, ನಾನು ಇವಾಗವರೆಗೂ ಹೇಳಲೇ ಇಲ್ಲ ಏನೇನು ದಾನಕ್ಕೆ ಕೊಡಬೇಕಾಗತ್ತೆ ಅಂತ ಹೇಳಿಬಿಟ್ಟು. ಸೊ ನಮಗೆ ಲಿಸ್ಟಲ್ಲಿ ಅವರು ಹೇಳಿದ್ದಂಥದ್ದು ಒಂದು ಸ್ವಲ್ಪ ಐಟಮ್ಸು ನಾನು ಇನ್ನೂ ಒಂದಷ್ಟು ಆ್ಯಡ್ ಮಾಡಿದೆ. ಏನಕ್ಕಂತ ಅಂದರೆ ಪೂರ್ತಿ ಸಂಪೂರ್ಣವಾಗಿ ನಮಗೆ ಸಂಪೂರ್ಣವಾಗಿ ಮನಸ್ಸಿಗೆ ಸಮಾಧಾನ ಆಗೋ ಥರ ಕೊಡಬೇಕು. ಹಾಗಾಗಿ ಇಲ್ಲಿ 5 ಥರ ಧಾನ್ಯಗಳು, 5 ಥರ ಫ್ರೂಟ್ಸು, ಅದಾದಮೇಲೆ 5 ಥರ ತರಕಾರಿಗಳು, ಅಂದರೆ ಪ್ರತಿದಿನ ಅವರು ಏನೆಲ್ಲ ಬಳಸ್ತಾರೆ ಒಂದಿನಕ್ಕೆ ಅದಷ್ಟನ್ನು ಕೊಡಬೇಕು. ಇದ್ರ ಜೊತೆಗೆ ಧೋತಿ ಕೊಡಬೇಕು ಮತ್ತು ಬ್ಲ್ಯಾಂಕೆಟ್ ಆಯಿತು ಅಂತ ನಾನು ಹೇಳಿದೆ, ಬ್ಲ್ಯಾಂಕೆಟ್ ಕೊಟ್ವಿ. ಅದ್ರ ಜೊತೆಗೆ ಚಪ್ಪಲಿ ಮತ್ತು ಛತ್ರಿ, ಹಾಗೆ ಚೊಂಬಲ್ಲಿ ನೀರು ಇಟ್ಬಿಟ್ಟು ಕೊಟ್ಟರೆ ತುಂಬಾ ಒಳ್ಳೆಯದು. ಹಾಗಾಗಿ ಚೊಂಬು ಕೂಡ ತೊಗೊಂಡೆ. ಸೊ ಸಡನ್ನಾಗಿ ಡೇಟ್ ಬೇಗನೆ ಸಿಕ್ಕಿದ್ರಿಂದ ನಮಗೆ ಇಂಡಿಯಾದಿಂದ ಏನೂ ತರಿಸ್ಕೊಳ್ಳೋದಕ್ಕಾಗಲಿಲ್ಲ. ಪರವಾಗಿಲ್ಲ, ಜಾಸ್ತಿ ಆದ್ರೂ ಇಲ್ಲೇ ಶಾಪಿಂಗ್ ಮಾಡಿ ನೀಟಾಗಿ ಕೊಡೋಣ ಅಂತ ಹೇಳಿಬಿಟ್ಟು. ಅದರಲ್ಲೂ ತರಕಾರಿ ಕೊಡಬೇಕು ಅಂತ ಅಂದರೆ ಬೀಟ್ರೂಟ್, ಕ್ಯಾರೆಟ್, ಆಲೂಗಡ್ಡೆ, ಅಂದರೆ ಭೂಮಿ ಒಳಗಡೆ ಬೆಳೆಯೋಂಥದ್ದು ಕೂಡ ತರಕಾರಿ ಕೊಡೋಂಗಿಲ್ಲ. ಬಳ್ಳಿನಲ್ಲಿ ಬೆಳೆಯೋಂಥದ್ದು ಅಂದರೆ ಬೂದ್ಗುಂಬಳಕಾಯಿ ಆಗಿರ್ಬೋದು, ಕುಂಬಳಕಾಯಿ, ಅದಾದಮೇಲೆ ಸೀಮೆ ಬದನೆಕಾಯಿ, ಹೀರೆಕಾಯಿ, ಪಡವಲಕಾಯಿ, ಈ ಥರದ್ದೆಲ್ಲ ಕೊಡ್ಬೋದು. ಸೊ ಅವ್ರು ಹೇಳಿರೋ ಅಂಥ ತರಕಾರಿಗಳನ್ನ
ವಸ್ತುಗಳನ್ನೇ ತೊಗೊಂಡಿದ್ದು. ಹಾಗೆ ಎಣ್ಣೆ, ದೀಪ ಹಚ್ಚೋದಕ್ಕೆ, ಅಡುಗೆ ಮಾಡೋದಕ್ಕೆ ಎಣ್ಣೆ ಆಗಿರ್ಬೋದು, ಮತ್ತು ದೀಪಗಳು. ಅದಾದಮೇಲೆ ನಾವು ಬ್ರಾಸ್ ತಿಲ್ಲು ಹುಡುಕಿದ್ವಿ, ಸಿಕ್ಕಾಬಟ್ಟೆ ಎಕ್ಸ್ಪೆನ್ಸಿವ್ ಇತ್ತು. ನಾವು ಕೇಳಿದ್ವಿ ಮಣ್ಣಂದಾದರೂ ನಡೆಯುತ್ತೆ ಅಂತ ಹೇಳಿದ್ರು. ಇದು ಚೆನ್ನಾಗಿರೋದೇ ಸಿಕ್ತು, ಅದನ್ನೇ ತೊಗೊಂಡ್ವಿ. ಸೊ ನಾವಿಲ್ಲಿ ಹಿಂದಿನ ದಿನ ರಾತ್ರಿ ಹೋಗ್ಬಿಟ್ಟು ಛತ್ರಿ ಮತ್ತು ಚಪ್ಪಲಿ ತೊಗೊಂಡು ಬಂದ್ವಿ. ಸೈಜ್ ಅವ್ರು ಹೇಳಿದರು, ಆ ಸೈಜೇ ತೊಗೊಂಡ್ವಿ ಅಂತ ಹೇಳ್ಬೋದು. ಇದ್ರ ಜೊತೆಗೆ ಅಕ್ಕಿ ಆಗಿರ್ಬೋದು, ಮತ್ತು ಬೆಲ್ಲ ಆಗಿರ್ಬೋದು, ಸೊ ಚೊಂಬು ಕೂಡ ಅವ್ರು ಹೇಳಿರಲಿಲ್ಲ. ಈ ಥರ ಒಂದಷ್ಟು ಲಿಸ್ಟಲ್ಲಿ ನಾವೇ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಶಾಪಿಂಗ್ ಮಾಡಿದ್ವಿ ಅಂತ ಹೇಳ್ಬೋದು. ಸೊ ಹಾಗಾಗಿ ಇದನ್ನೆಲ್ಲ ನಾನು ನಿಮ್ಮ ಜೊತೆಗೆ ಶೇರ್ ಮಾಡಿಕೊಂಡೆ. ಇದರಲ್ಲಿ ಏನಾದರೂ ಡೌಟ್ ಇತ್ತು ಅಂತ ಅಂದರೆ ಕೂಡ ನನಗೆ ಕಮೆಂಟಲ್ಲಿ ಕೇಳಿ, ನಾನು ಆನ್ಸರ್ ಮಾಡ್ತೀನಿ. ಎಲ್ಲ ಪ್ಯಾಕ್ ಮಾಡಿಕೊಂಡು ಕಾರಲ್ಲಿ ಇಟ್ಕೊಂಡು ಹೊರಡ್ತಾ ಇದ್ದೀವಿ. ಬೆಳಗ್ಗೆ 8 ಗಂಟೆ ಒಳಗೆ ಬರೋಕ್ಕೆ ಹೇಳಿದರು. ಸೊ ಹಾಗಾಗಿ 6:45ಗೆಲ್ಲ ಬಿಡ್ತಾ ಇದ್ದೀವಿ. ಅದು 8, ಇದು 10, ಇದು 6. ಸರಿ ಅಲ್ಲಿಡಪ್ಪ. ರೈಟ್ ಅಕ್ಕಂಗೆ ಹೋಗುತ್ತೆ ಅಂತ ನೀರು ಅಷ್ಟೇ. ಎಲ್ಲರೂ ಸ್ನಾನ ಮಾಡಿಕೊಂಡು ದೇವ್ರಿಗೆ ಕೈ ಮುಗಿದ್ಬಿಟ್ಟು ಹೊರಟಿದ್ದಂಥದ್ದು. ಇನ್ನೂ ಒಂದೇನೆಂದರೆ ಫೋಟೋ ಹೇಳಿರಲಿಲ್ಲ ಅವರು ತೊಗೊಂಡು ಬರೋದಕ್ಕೆ. ಹಸ್ಬೆಂಡ್ ಇರಲಿ ಯಾವುದಕ್ಕೂ ಅಂತ ತೊಗೊಂಡಿದ್ರು. ಅದಾದಮೇಲೆ ಇನ್ನೊಬ್ಬರು ಪುರೋಹಿತರು ಹೇಳಿದ್ರು ಫೋಟೋ ತಂದಿದ್ದೀರಾ ಅಂತ. ಸೊ ತುಂಬಾ ಒಳ್ಳೆಯದಾಯಿತು. ಅದೇ ಹಸ್ಬೆಂಡ್ ಹೇಳ್ತಾ ಇದ್ದೆ, ಇಷ್ಟೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ, ಇದು ಒಂದು ಮಿಸ್ ಆಗೋಗ್ತಾ ಇತ್ತು ಅಂತ. ತುಂಬಾ ಟ್ರಾಫಿಕ್ ಇತ್ತು. ಫೈನಲಿ ರೀಚ್ ಆದ್ವಿ. ಸೊ ಫಸ್ಟಿಗೂ ಇಲ್ಲಿ ಶ್ರಾದ್ದ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಎಲ್ಲ ಪ್ರಿಪ್ರೇಷನ್ ಆಗ್ತಾ ಇದೆ. ಇದು ದೇವಸ್ಥಾನ, ಕೃಷ್ಣನ ದೇವಸ್ಥಾನ. ಇದು ಇರೋಂಥದ್ದು ಪ್ಲೇನೂನಲ್ಲಿ. ನೋಡೋದಕ್ಕೆ ಹೊರಗಡೆ ಮನೆ ಥರ ಇದೆ, ಅದರ ಒಳಗಡೆ ದೇವಸ್ಥಾನ ಇದೆ. ವಾದಿರಾಜ್ ಭಟ್ರು ಅಂತ ಹೇಳ್ಬಿಟ್ಟು ಇಲ್ಲಿ ಹಿರಿ ಪುರೋಹಿತರು ಅಂತ ಹೇಳ್ಬೋದು. ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಯಾವುದೇ ಥರ ಪೂಜೆ ಆಗಿರ್ಬೋದು ಎಲ್ಲನೂ ಮಾಡಿಕೊಡ್ತಾರೆ. ಬಂಗಾರಿಗೆ ಅವಳು ಹಾಫ್ ಸಾರಿ ಸೆರೆಮನಿಗೆ ಒಂದ್ಸರಿ ಪುಣ್ಯವಚನೆ ಮಾಡ್ಕೊಡೋದಕ್ಕೆ ಬಂದಿದ್ರಲ್ವ, ಅದು ಕೂಡ ಈ ದೇವಸ್ಥಾನದಿಂದನೇ. ಸೊ ನನಗಿಲ್ಲಿ ಟ್ರೇ ಕೊಟ್ಟರು, ಎಲ್ಲನೂ ನೀಟಾಗಿ 3 ಜನ ಬ್ರಾಹ್ಮಣರಿಗೆ ದಾನ ಕೊಡೋ ವಸ್ತುಗಳನ್ನೆಲ್ಲ ಈ ಥರ ಇಟ್ಬಿಡಿ ಅಂತ ಹೇಳ್ಬಿಟ್ಟು. ಸೊ ಅದನ್ನೆಲ್ಲ ನಾನು ಸಪ್ರೇಟ್ ಮಾಡಿ ಈ ಥರ ಜೋಡಿಸಿದ್ದೀನಿ. ಸೊ ನಾನು ಮೊದಲೇ ಹೇಳ್ದಂಗೆ ನೀರು ತುಂಬಿಸ್ಕೊಟ್ರೆ ಒಳ್ಳೆಯದು ಅಂತ ಹೇಳಿದ್ರು. ಸೊ ಹಾಗಾಗಿ ಇಲ್ಲೇ ನೀರು ತುಂಬಿಸ್ಬಿಟ್ಟು ಇಟ್ಟೆ. ಎಣ್ಣೆ ಜೊತೆಗೆ ತುಪ್ಪ ಕೂಡ ಇತ್ತು, ಅದು ನಾನು ಅವಾಗಲೇ ಹೇಳೋದು ಮರ್ತೋದೆ. ಸೊ ಹಾಗಾಗಿ ಇಲ್ಲಿ ವಿಡಿಯೋದಲ್ಲಿ ಕಾಣಿಸಿ ಶೇರ್ ಮಾಡ್ತಾ ಇದ್ದೀನಿ. ಬರೀ ನಾವಷ್ಟೇ ಅಲ್ಲ, ಮಕ್ಕಳು ಕೂಡ ತುಂಬಾ ಬೇಜಾರು ಮಾಡ್ಕೊಂಡಿದ್ರು ತಾತನ ಬಗ್ಗೆ ನೆನೆಸ್ಕೊಂಡು. ಶರೀರ ಶುದ್ಧತೆ ಜಪೇ ವಿನಿಯೋಗಃ ಓಂ ಧರ್ಮಗರಿಷ್ಠೇ ಓಂ ತದಂಗ ಸದ್ಗುಷ ಓಂ ತ್ರಿಭಮಿಹಿರ್ಗೃಹೀತ್ವಾ. ನಾವು ಕೇಳಿದ್ವಿ ಮನೆಯಲ್ಲಿ ಬಂದು ಮಾಡಿಕೊಡ್ತೀರಾ ಅಂತ ಹೇಳಿಬಿಟ್ಟು. ಅವ್ರು ಹೇಳಿದ್ರು ದೇವಸ್ಥಾನಕ್ಕೆ ಬಂದರೆ ತುಂಬಾ ಒಳ್ಳೆಯದು, ಇಲ್ಲಿ ಎಲ್ಲನೂ ಇರುತ್ತೆ, ಅನುಕೂಲವಾಗಿರುತ್ತೆ. ನಿಮಗೂ ಅಲ್ಲಿ ಅನ್ನ ಮಾಡೋದಾಗಿರ್ಬೋದು ಅಥವಾ ಪ್ರತಿಯೊಂದು ಚೊಂಬಿಂದ ಹಿಡಿದು ಎಲ್ಲನೂ ಸಿದ್ಧ ಮಾಡಬೇಕಾಗತ್ತೆ. ಸೊ ಹಾಗಾಗಿ ದೇವಸ್ಥಾನಕ್ಕೆ ಬನ್ನಿ ಅಂತ ಹೇಳಿದ್ರು. ತುಂಬಾ ಒಳ್ಳೆಯದಾಯಿತು ಅಂತ ಹೇಳ್ಬೋದು. ಹಾಗೆ ತುಂಬಾ ಅಚ್ಚುಕಟ್ಟಾಗಿ ಪೂಜೆ ಮಾಡಿಕೊಟ್ರು. ಹಾಗೆ ನಾವು ಏನಕ್ಕೆ ಶ್ರಾದ್ದ ಮಾಡಬೇಕು, ಅದ್ರ ಹಿಂದೆ ಇರುವಂತಹ ಮಹತ್ವ ಏನು ಪ್ರತಿಯೊಂದು ತಿಳಿಸ್ಕೊಟ್ರು. ಯಾಕಂತ ಅಂದರೆ ನಾವು ಯಾವುದೇ ಒಂದು ಪೂಜೆ ಆಗಿರ್ಬೋದು ಅಥವಾ ಏನೋ ಒಂದು ಆಚರಣೆ ಮಾಡಬೇಕು ಅಂತ ಅಂದರೆ ಅದ್ರ ಬಗ್ಗೆ ತಿಳ್ಕೊಂಡು ಮಾಡಿದ್ರೆ ಫಲ ಜಾಸ್ತಿ ಅಂತ ಹೇಳಿದ್ರು ಭಟ್ರು. ಇಲ್ಲಿ ಹಸ್ಬೆಂಡ್ ಅವ್ರ ಅಪ್ಪನಿಗೆ, ತಾತನಿಗೆ, ಮುತ್ತಾತನಿಗೆ ತರ್ಪಣ ಬಿಡ್ತಾ ಇದ್ದಾರೆ. ಜೊತೆಗೆ ಚಿಕ್ಕದಾಗಿರೋದು ಕಾಗೆಗಿಟ್ಟಿರೋದು. ಶ್ರಾದ್ದ ಎಲ್ಲ ಆದಮೇಲೆ ಇಲ್ಲೇ ಸ್ನಾನ ಮಾಡ್ಕೊಳ್ಳೋದಕ್ಕೆ ಹೇಳ್ತಾರೆ. ಸೊ ಬಟ್ಟೆ ಎಲ್ಲ ತಂದಿದ್ವಿ, ಹಸ್ಬೆಂಡ್ ಸ್ನಾನ ಮಾಡ್ಕೊಂಡು ಬಂದರು. ಅದಾದಮೇಲೆ ಇಲ್ಲಿ ಪುಣ್ಯವಾಚನೆ ಕೂಡ ಮಾಡಿಸ್ತಾ ಇದ್ದಾರೆ. ಸೊ ತರ್ಪಣ ಏನು ಬಿಟ್ಟಿದ್ವಲ್ಲ ಅದನ್ನು ಒಂದು ಕವರಲ್ಲಿ ಕೊಟ್ಟಿದ್ದಾರೆ, ಅದನ್ನು ಹೋಗಬೇಕಾದ್ರೆ ನೀರಲ್ಲಿ ಬಿಟ್ಬಿಡಿ ಅಂತ ಹೇಳಿದ್ರು. ಸೊ ನೀರಿನ ಅನುಕೂಲ ಯಾರಿಗಾದ್ರೂ ಇಲ್ಲ ಅಂತ ಅಂದರೆ ಮಣ್ಣನ್ನು ಅಗದ್ಬಿಟ್ಟು, ಯಾಕಂದರೆ ಅಮೆರಿಕಾದಲ್ಲಿ ಕಷ್ಟ ಅಲ್ವಾ, ಸೊ ಹಾಗಾಗಿ ಮಣ್ಣನ್ನು ಅಗದ್ಬಿಟ್ಟು ಅಲ್ಲಿ ಮಣ್ಣಿಂದ ಮುಚ್ಚಿದ್ರೆ ಸಾಕಾಗುತ್ತೆ. ಯಾಕಂದರೆ ನೆಕ್ಸ್ಟ್ ದಿನ ಬೆಳಗ್ಗೆ ನಾವು ಎದ್ಬಿಟ್ಟು, ಅಂದರೆ ಹಸ್ಬೆಂಡ್ ನೋಡಬಾರ್ದಂತೆ. ಹಾಗಾಗಿ ಸೊ ಹೊರಡ್ಬೇಕಾದ್ರೆ ನಾವು ನೀರಲ್ಲೇ ಬಿಟ್ವಿ ಅಂತ ಹೇಳ್ಬೋದು.
ನಮಗೆ ಐಡಿಯಾ ಇರಲಿಲ್ಲ ಅಲ್ವಾ, ಇಲ್ಲಿ ಬಿಡಿ ಹೂವು ಥರ ಕೇಳಿದ್ರು ಅದು ಮಾತ್ರ ತಂದಿದ್ವಿ. ಅದಾದಮೇಲೆ ಹಾರ ಎಲ್ಲ ಮನೆಯಲ್ಲೇ ಇತ್ತು. ಸೊ ಹೇಗೂ ಮನೆಗೆ ಹೋಗ್ಬಿಟ್ಟು ಪೂಜೆ ಮಾಡ್ತೀರಾ ಅಲ್ವಾ, ಒಳ್ಳೆಯದೇ ಆಯಿತು, ಬಟ್ಟೆ ಎಲ್ಲ ಇಟ್ಬಿಟ್ಟು ಅಲ್ಲೇ ಮಾಡಿ ಅಂತ ಹೇಳಿದ್ರು. ಸೊ ಇಲ್ಲಿ ನೋಡ್ಬೋದು ಕೃಷ್ಣನ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಪ್ರತಿ ಗುರುವಾರ ಪೂಜೆ ಇರುತ್ತೆ ಇಲ್ಲಿ, ಹಾಗೆ ಅನ್ನದಾನ ಇರುತ್ತೆ. ಏಕಾದಶಿ ದಿನ ಮಾತ್ರ ಅನ್ನದಾನ ಇರೋದಿಲ್ಲ. ಮಂಗಳ ನೀರಾಜನ ಕೆಂಕರ್ಮ ಕರಿಷೆ ಓಂ ದೇವರನ್ನು ಮತ್ತು ಕಳೆದು ಬಂದ ನಿಮಗೆ ಪ್ರತ್ಯಕ್ಷವಾಗಿ ಕಾಣುವುದಿಲ್ಲ. ಆಗ ಪೂಜೆ ಪುರಸ್ಕಾರವನ್ನು ಮಾಡಿ ಅವರನ್ನು ಸಂಕಲ್ಪ ಮಾಡಿ, ಬ್ರಾಹ್ಮಣರಿಗೆ ಅವರನ್ನು ಸಂಕಲ್ಪ ಮಾಡಿ ಆ ದಿವಸ ಏನು ಕೊಟ್ಟು ಕೂಡ ಅವರಿಗೆ ಪ್ರತ್ಯಕ್ಷವಾಗಿ ಸಿಗ್ತದೆ ಅಂತ ಲೆಕ್ಕ. ಯಾಕೆಂತ ಹೇಳಿದ್ರೆ 1 ವರ್ಷ ಕಾಲ ಅಂತ ತೀರಿ ಹೋದ ಮೇಲೆ 1 ವರ್ಷ ಕಾಲ ನಾವು ತಿಂಗಳು ಮಾಸಿಕ ಅಂತ ಮಾಡ್ತೇವೆ. ಅಂದರೆ 14 ಘಟ್ಟಗಳು ಅಂತ ಅವರು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ರು, ನೀವು ಕೇಳಿಸ್ಕೊಳ್ಳಿ ಅಂತ ಹಾಗೆ ವಿಡಿಯೋ ಹಾಕ್ತೆ. ಡಿಸ್ಟರ್ಬೆನ್ಸ್ ಇದೆ, ಹಿಂದೆ ಅಡುಗೆ ಮಾಡ್ತಾಯಿದ್ರು, ಇನ್ನೊಂದು ಕಡೆ ಪೂಜೆ ಆಗ್ತಿತ್ತು. ಸೊ ಹಾಗಾಗಿ ಸಾರಿ. ಮಾಡ್ತೇವೆ ಅಂತ ಹೇಳಿದ್ರೆ ಪ್ರಶ್ನೆ ಬೇರೆ, ಅದು ಕಣ್ಣಿಗೆ ಕಾಣುತ್ತೆ. ಹೋದಲ್ಲಿ ಅವರಿಗೆ ಆ ಆತ್ಮಕ್ಕೆ ಪೂರ್ಣ ನಮ್ಮ ಹುಟ್ಟಿಸೋದಕ್ಕೆ ಸಾರ್ಥಕ ಆಗಿದ್ದು ಇದನ್ನೆಲ್ಲ ಕೊಟ್ಟು ಹೋದಲ್ಲಿ ಕೂಡ ಆ ಸೌಕರ್ಯಗಳೆಲ್ಲ ಸಿಗ್ತದೆ ಅಂತ. ಹಾಗೆ ಅವರನ್ನು ಸಂಕಲ್ಪ ಮಾಡಿಕೊಂಡು ಬ್ರಾಹ್ಮಣರಿಗೆ ಕೊಡ್ತೇವೆ. ಇದನ್ನು ಸ್ವೀಕಾರ ಮಾಡಿಕೊಂಡು ತಂದೆಗೆ ಆ ಮಹಾವಿಷ್ಣು ಸಾಹಿತ್ಯದಲ್ಲಿ ಸ್ವರ್ಗವನ್ನು ಅನುಗ್ರಹಿಸಬೇಕು. ಅದರ ಜೊತೆಯಲ್ಲಿ ಅವರ ಆಶೀರ್ವಾದದೊಂದಿಗೆ ನಮ್ಮ ಸಕುಟುಂಬಕ್ಕೆ ಉತ್ತರೋತ್ತರ ಶ್ರೇಯಸ್ಸನ್ನು ಅನುಗ್ರಹಿಸಬೇಕು ಅಂತ ಮನಸ್ಸನ್ನು ಗ್ರಹಿಸಿಕೊಂಡು ಒಂದನ್ನು ನಮಗೆ ಓಂ ತಾಂಬೂಲ ತಸ್ಮಾತ್ ಪ್ರಧಾನಿ ಅದನ್ನು ಕಳೆದಿದೆ. ಕೊಡೆ ಮತ್ತು ಬೆಡ್ಡನ್ನು ಹೊರಗೆ ಹಿರಣ್ಯ ಗರ್ಭಗರ್ಭಸ್ತಂಭೋಂ ಪ್ರಯಚ್ಛತು ಆಚರಿತ ಪಿತುಃ ವರ್ಷಾಂತಿಕ ಶಾರಭಾರ ಮಹಾವಿಷ್ಣು ಸಾಹಿತ್ಯ ಪ್ರಾಪ್ತಿರಸ್ತು ಪಿತೃಪ್ರಸಾದೋ ವಂಶಾಂತಿ ವೃದ್ಧಿರಸ್ತು ಅಂಗ ಸಂಪೂರ್ಣ ಫಲಾಪ್ರಾಪ್ತಿರಸ್ತು ದೀರ್ಘಾಯುಷ್ಮಾನ್ ಭವ ದೀರ್ಘ ಸುಮಂಗಲಿ ಭವ. ಆಚರಿತ ಕರ್ಮ ಸಾಂಗತಾ ಫಲ ಸಿದ್ಧಿರಸ್ತು ಮನ ಸಂಕಲ್ಪ ಸಿದ್ಧಿರಸ್ತು. ಅಷ್ಟು ಪ್ರತಿಪಾದಯ ಫಲ ಸಿಗುವುದು ಪ್ರಸಾದದಲ್ಲಿ ಅಂತಲೇ. ಆ ಪ್ರಸಾದ ಹಾಕೊಳ್ಳಿಗೆ ನಿಮಗೆ ಉತ್ತರೋತ್ತರ ಶ್ರೇಯಸ್ಸನ್ನು ಭಗವಂತ ಅನುಗ್ರಹಿಸಲು ಪ್ರಾರ್ಥನೆ ಮಾಡಿಕೊಂಡು ತಂದೆ ಆಶೀರ್ವಾದವನ್ನು ಕೊಡ್ತಾ ಇದ್ದೇನೆ. ಶ್ರೀವರ್ತಸ್ವಮಾಯುಷ್ಯಮಾರೋಗ್ಯಮಾವಿದಾಚೋಭಮಾನಮಗೀಯತೆ ಧಾನ್ಯಂಧನಂ ಪಶುಂ ಮಕ್ಕಳೊಟ್ಟಿಗೆ ನಮ್ಮ ಸಂಸ್ಕಾರ ಪ್ರಸಾದ. ಪೂಜೆ ಎಲ್ಲ ಆಯಿತು. ಬೆಳಗ್ಗೆಯಿಂದ ಉಪವಾಸ ಇದ್ವಿ ಅಲ್ವಾ, ಎಲ್ರಿಗೂ ಹೊಟ್ಟೆ ಕೂಡ ಹಶ್ವಾಗ್ತಿತ್ತು. ಆದರೆ ಇಲ್ಲಿ ಮಕ್ಳಿಗೆ ಮಾತ್ರ ಪ್ರಸಾದ ಕೊಡ್ತಾರೆ ಅಂದ್ಕೊಂಡ್ರೆ 4 ಜನಕ್ಕೂ ಕೂಡ ಪ್ಯಾಕ್ ಮಾಡಿ ಕೊಟ್ಟರು. ತುಂಬಾ ಖುಷಿ ಆಯಿತು. ಅದರಲ್ಲೂ ತುಂಬಾ ರುಚಿಯಾಗಿತ್ತು. ದೇವ್ರ ಪ್ರಸಾದ ಅಂತ ಅಂದರೆ ಮೊದಲೇ ಕೇಳಬೇಕಾ, ತುಂಬಾ ಅದ್ಭುತವಾಗಿತ್ತು ಅಂತ ಹೇಳ್ಬೋದು. ಫಸ್ಟು ಮಕ್ಕಳಿಗೆ ತಿನ್ನೋದಕ್ಕೆ ಕೊಟ್ಬಿಟ್ಟು ನಾವಿಲ್ಲಿ ತರ್ಪಣ ಬಿಡೋದಕ್ಕೆ ಬಂದ್ವಿ. ಅಂದರೆ ಹಸ್ಬೆಂಡ್ ಬಿಟ್ಟರು, ಅರಿಯ ನೀರಲ್ಲಿ ಬಿಟ್ಟರು. ಇನ್ನೂ ಒಂದು ಕಡೆ ಇಂಡಿಯಾ ಬಜಾರ್ಗೆ ಬಂದಿದ್ದೀವಿ. ಯಾಕಂತ ಅಂದರೆ ತೆಂಗಿನಕಾಯಿ ಬೇಕಾಗಿತ್ತು. ಅವರು ತೆಂಗಿನಕಾಯಿ ಲಿಸ್ಟಲ್ಲಿ ಕೊಟ್ಟಿರಲಿಲ್ಲ, ಬಟ್ ಲಾಸ್ಟ್ ಮೊಮೆಂಟಲ್ಲಿ ನಾನು ತೆಂಗಿನಕಾಯಿನೂ ಕೂಡ ಕೊಟ್ಟರೆ ಸಂಪೂರ್ಣ ಆಗುತ್ತೆ ಅಂದ್ಬಿಟ್ಟು ಸೊ ಅದು ಕೂಡ ಇಟ್ಟಿದ್ದೆ. ಅದು ಮರ್ತ್ಬಿಟ್ಟೆ ಹೇಳೋದು. ಅದ್ರ ಜೊತೆಗೆ ದಕ್ಷಿಣೆ ಇಡಬೇಕು, ಪ್ರತಿಯೊಬ್ಬರಿಗೂ ಕೂಡ ಇಟ್ಟು ಕೊಡಬೇಕು. ಸೊ ಎಲ್ಲೆಲ್ಲಿ ಮರ್ತಿದೆ ಅದನ್ನು ಇಲ್ಲೇ ಆ್ಯಡ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಇಲ್ಲಿ ಬಂದು ತೆಂಗಿನಕಾಯಿ ತೊಗೊಂಡು ಬಾಳೆ ಎಲೆ ಬೇಕಾಗಿತ್ತು. ತೋಟದಲ್ಲಿ ಹಿಂದಿನ ದಿನ ಸಿಕ್ಕಾಬಟ್ಟೆ ಗಾಳಿಯಿಂದ ಎಲೆಗಳೆಲ್ಲ ಹರಿದೋಗಿತ್ತು. ಹಾಗಾಗಿ ಇಲ್ಲಿ ಎಲೆ ತೊಗೊಂಡೆ. ಅದು ಅಷ್ಟೇನು ಚೆನ್ನಾಗಿರಲಿಲ್ಲ, ತುಂಬಾ ಬೇಜಾರಾಯಿತು ಅದು ಕೂಡ. ಇನ್ನೂ ಒಂದು ಕಡೆ ಸ್ವೀಟ್ಸ್ ಯಾವುದಾದ್ರು ಚೆನ್ನಾಗಿದೆಯಾ ಅಂತ ನೋಡಿದೆ. ಎಷ್ಟು ದಿನ ಆಗಿರುತ್ತೋ ಏನೋ, ಫ್ರೆಶ್ ಆಗಿದ್ದರೆ ಚೆನ್ನಾಗಿರುತ್ತಲ್ವ ಅಂತ ಅಂದ್ಕೊಂಡು ಅಲ್ಲೇ ಇಂಡಿಯಾ ಬಜಾರಲ್ಲಿ ರೆಸ್ಟೋರೆಂಟ್ ಇರುತ್ತಲ್ವ, ಅಲ್ಲಿ ನೋಡಿದ್ರೆ ಫ್ರೆಶ್ ಆಗಿ ಜಿಲೇಬಿ ಮಾಡ್ತಾಯಿದ್ರು. ತುಂಬಾ ಖುಷಿ ಆಯಿತು. ಯಾಕಂತ ಅಂದರೆ ಸಾಮಾನ್ಯವಾಗಿ ನಾವು ಇಂಡಿಯಾದಲ್ಲಿ ಇರಬೇಕಾದ್ರೆ ಮಾವ ಯಾವಾಗಲೂ ಸಾಯಂಕಾಲ ಹೊತ್ತು ನಮ್ಮ
ನಮಗೆ ತಂದುಕೊಡ್ತಾ ಇದ್ರು ಜಿಲೇಬಿ ಬಿಸಿ ಬಿಸಿ. ಅದನ್ನು ನೋಡಿ ಇವು ಒಂಥರ ಕೂಡಿ ಬಂದಂಗಿತ್ತು. ಹಾಗಾಗಿ ಬಾದುಷಾ ಆಗಿರ್ಬೋದು, ಜಿಲೇಬಿ ಆಗಿರ್ಬೋದು, ಈ ಥರ ಅವ್ರಿಗೆ ಏನೇನು ಇಷ್ಟ ಅದೆಲ್ಲ ತೊಗೊಂಡು, ಪಪ್ಪಾಯ ಒಂದು ತೊಗೊಂಡಿರಲಿಲ್ಲ, ಅದು ಕೂಡ ತೊಗೊಂಡು ಮನೆಗೆ ಬಂದ್ವಿ. ಇಲ್ಲಿ ಮನೆಗೆ ಬಂದಿದ್ದ ತಕ್ಷಣ 1.5 ಅವರ್ ಜರ್ನಿ ಅಂತ ಹೇಳ್ಬೋದು, ಟ್ರಾವೆಲ್ ಮಾಡಿಕೊಂಡು ಮನೆಗೆ ಬಂದ್ವಿ. ಮಕ್ಕಳು ಕೂಡ ಸ್ವಲ್ಪ ಹೊತ್ತು ಮಲಗಿಬಿಟ್ಟಿದ್ರು. ಪೂಜೆ ಆಯಿತು ಅಂತ ಒಂದು ಕಡೆ ಖುಷಿ ಇದ್ದರೆ, ನಾವು ಅಷ್ಟು ದೂರ ಟ್ರಾವೆಲ್ ಮಾಡ್ಕೊಂಡು ಹೋಗಿ ಇದೆಲ್ಲ ಶಾಪಿಂಗ್ ಮಾಡ್ಕೊಂಡು ಮತ್ತೆ ಬೇಗ ಬೇಗ ಆನ್ ಟೈಮಲ್ಲಿ ನಾವು ಅಡುಗೆ ಎಲ್ಲ ಮುಗಿಸಿ ಪೂಜೆ ಮಾಡಬೇಕು, ಆ ಟೆನ್ಷನ್ ಜಾಸ್ತಿ ಇತ್ತು. ಇನ್ನೊಂದು ಕಡೆ ನನ್ನ ಫೇವ್ರೆಟ್ ಕುಕ್ಕರ್ ಬೇರೆ ವರ್ಕ್ ಆಗ್ತಾ ಇರಲಿಲ್ಲ. ಬೇಗ ಹೆಸರುಬೇಳೆ ಬಂದು ಹುರಿದ್ಬಿಟ್ಟು ಪಾಯಸಕ್ಕೆ ಕೂಗಕ್ಕೆ ಇಟ್ಬಿಟ್ಟು ಈ ಕಡೆ ಬಂದು ಮನೆಗೆ ಹಸ್ಬೆಂಡ್ ಅಷ್ಟಲ್ಲಿ ತೀರ್ಥ ಎಲ್ಲ ಹಾಕಿದ್ರು. ಹಾಕ್ಬಿಟ್ಟು ಅವ್ರ ಕೆಲಸ ಇತ್ತು, ಹೋಗಿ ಕೂತ್ಕೊಂಡ್ಬಿಟ್ರು. ಶುಕ್ರವಾರ ಆಗಿರೋದ್ರಿಂದ ಅವ್ರಿಗೆ ವರ್ಕ್ ಫ್ರಮ್ ಹೋಮ್ ಇತ್ತು, ಕೆಲಸ ಮಾಡ್ತಾನೆ ಇದ್ರು. ಅವರು ಪಾಪ ಬ್ಯುಸಿ ಇದ್ರು. ಈ ವಿಡಿಯೋನ ಆದ್ಯ ಮಾಡಿರೋಂಥದ್ದು. ಸೊ ನಾನು ಬೇಗ ಬೇಗ ಪೂಜೆ ಸಾಮಾನೆಲ್ಲ ತೊಳೆದ್ಬಿಟ್ಟು ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಹೂವು ಎಲ್ಲ ಹಾಕಿ ಅಲಂಕಾರ ಮಾಡಿ ಇಡ್ತಾ ಇದ್ದೀನಿ. ಅವ್ರು ಕೆಲಸ ಮುಗಿಸ್ಕೊಂಡು ಬಂದು ಬೇಗ ಬೇಗ ಪೂಜೆ ಮಾಡೋದಕ್ಕೂ ಕೂಡ ಸರಿ ಹೋಗುತ್ತೆ ಅಂತ ನಾನು ನೆಕ್ಸ್ಟ್ ಅಡುಗೆ ಮಾಡೋದಕ್ಕೆ ಹೊರಟ್ಬಿಟ್ಟೆ. ನಿಮ್ಮ ಥರ ಕಾಣಿಸ್ತಿದೆ, ಆ ಕಡೆ ಇರ್ತೀರಾ? ಹಿಂದಿನ ದಿನ ಮಲ್ಲಿಗೆ ಹೂವು ತೊಗೊಂಡು ಬಂದಿದ್ದೆ ಅಲ್ವಾ, ಅದನ್ನು ಹಾಕಿದ್ದೀನಿ. ಎಷ್ಟೇ ಆದರೂ ನಮ್ಗೆ ಇಂಡಿಯಾದಲ್ಲಿ ಸಿಗೋಷ್ಟು ಫ್ರೆಶ್ ಆಗಿ ಏನು ಇರೋದಿಲ್ಲ, ಬಟ್ ಓಕೆ, ಸ್ಮೆಲ್ಲು ಇರುತ್ತೆ, ಚೆನ್ನಾಗೇ ಅನಿಸ್ತು. ಖುಷಿ ಕೂಡ ಆಯಿತು. ಅದ್ರ ಜೊತೆಗೆ ತೋಟದಲ್ಲಿ ಬೆಳೆದಿರೋಂಥ ಹೂವುಗಳೆಲ್ಲ ತೊಗೊಂಡು ಬಂದು ಅದು ಕೂಡ ಅಲಂಕಾರ ಮಾಡಿ ನೆಕ್ಸ್ಟ್ ಇಲ್ಲಿ ನಾನು ಬಂದು ಬೀನ್ಸ್ ಪಲ್ಯ ಆಗಿರ್ಬೋದು, ಕ್ಯಾಬೇಜ್ ಪಲ್ಯ ಆಗಿರ್ಬೋದು, ಮತ್ತು ಇದ್ಕಿದ್ದವರೆಕಾಳ್ದು ಸಾರು ಪ್ರತಿಯೊಂದು ಬೇಗ ಬೇಗ ಮುಗಿಸ್ಬಿಟ್ಟೆ. ಸೊ ವಿಡಿಯೋ ಮಾಡೋದಕ್ಕೆ ಟೈಮ್ ಇರಲಿಲ್ಲ, ಹಾಗಾಗಿ ನಾನು ಅಡುಗೆ ವಿಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ. ಅಷ್ಟರಲ್ಲಿ ಹಸ್ಬೆಂಡ್ ಕೂಡ ಬಂದು ಇಬ್ಬರು ಸೇರಿಕೊಂಡು ನೀಟಾಗಿ ಮಾವನವ್ರಿಗೆ ಬಟ್ಟೆ ಇಟ್ವಿ. ಇದು ಪುಣ್ಯಕ್ಕೆ ನಾವು ಬರಬೇಕಾದ್ರೆ ಹೊಸ ಬಟ್ಟೆ ತೊಗೊಂಡು ಬಂದಿದ್ವಿ. ಲಾಸ್ಟ್ ಮಿನಿಟ್ ಪ್ಲಾನಿಂಗ್ ಆದರೂ ಕೂಡ ಅವ್ರ ಪೂಜೆಗೆ ಆಯಿತು ಅಂತ ಹೇಳ್ಬಿಟ್ಟು ತುಂಬಾ ಖುಷಿ ಆಯಿತು. ಇನ್ನೂ ಒಂದು ಕಡೆ ಬಂದು ನಾವು ಕೇಳಿದ್ವಿ ಅವರನ್ನು, ಅತ್ತೆಗೂ ಈ ಥರ ಒಂದೇ ಸರಿ ಪೂಜೆ ಮಾಡ್ಬೋದಾ ಅಂತ. ಅವ್ರು ಹೇಳಿದ್ದೇನಂತ ಅಂದರೆ, ಇಬ್ಬರು ತೀರ್ಕೊಂಡಿರೋ ತಿಥಿ ಬೇರೆ ಇರುತ್ತಲ್ವ, ಹಾಗಾಗಿ ಮಾವನವ್ರು ಯಾವಾಗ ತೀರ್ಕೊಂಡಿರ್ತಾರೆ ಅದೇ ತಿಥಿಗೆ ಮಾಡಬೇಕು, ನಿಮ್ಮ ಅತ್ತೆಯವ್ರು ಯಾವಾಗ ತೀರ್ಕೊಂಡಿರ್ತಾರೆ ಅದೇ ತಿಥಿಗೆ ಮಾಡಬೇಕಾಗತ್ತೆ ಅವ್ರದ್ದು ಕೂಡ ಅಂತ ಹೇಳಿದ್ರು. ಅದರಲ್ಲೂ ಸ್ಟಾರ್ಟಿಂಗ್ 16 ಇಯರ್ಸ್ ನಾವೇನು ಮಾಡ್ತೀವಲ್ವ ಅದು ತುಂಬಾ ಮುಖ್ಯ ಅಂತೆ. ಸೊ ಹಾಗಾಗಿ ನಾನು ಅದನ್ನು ಕೇಳಿದೆ, ಈ ಥರ ಪಿತೃಪಕ್ಷದಲ್ಲೆಲ್ಲ ಮಾಡ್ತಾರಲ್ಲ ಅದು ಹೇಗೆ ಅಂತ ಕೇಳಿದ್ದಕ್ಕೆ ಅವ್ರು ಹೇಳಿದ್ರು, ಯಾರಿಗೆ ತೀರ್ಕೊಂಡಿರೋ ಡೇಟ್ ಗೊತ್ತಿರೋದಿಲ್ಲ ಅಲ್ವಾ, ಯಾವ ಟೈಮಲ್ಲಿ ಸತ್ತಿರ್ತಾರೆ ಅಂತ ಗೊತ್ತಿರಲ್ಲ ಅಲ್ವಾ, ಅವ್ರಿಗೋಸ್ಕರ ಆ ಥರ ಒಂದೇ ಸರಿ ಮಹಾಲಯ ಅಮಾವಾಸ್ಯೆ ದಿನ ಮಾಡ್ತಾರೆ. ಕೆಲವರು ಯುಗಾದಿ, ಕೆಲವರು ಸಂಕ್ರಾಂತಿಲಿ ಮಾಡ್ತಾರೆ ಅಂತ ಕೂಡ ಹೇಳಿದ್ರು. ತುಂಬಾ ನಾವು ತಿಳ್ಕೊಂಡ್ವಿ. ಇನ್ನೊಂದು ಕಡೆ ಪೂಜೆ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಅದಾದಮೇಲೆ ಮಕ್ಳಿಗೂ ಕೂಡ ಊಟ ಬಡಿಸಿ ಎಲ್ಲರೂ ತಿಂದ್ವಿ. ಫಸ್ಟ್ ನಮಗಿಲ್ಲಿ ಅಲ್ಲಿ ತಪ್ಪನ ಬಿಟ್ಟಿದ್ವಲ್ಲ, ಅಲ್ಲಿ ನಮಗೆ ಸೆಪ್ರೇಟಾಗಿ ಪ್ರಸಾದ ಕೊಟ್ಟಿದ್ರು, ಎಲ್ಲರೂ ಹಂಚ್ಕೊಳ್ತೀನಿ ಅಂತ ಹೇಳ್ಬಿಟ್ಟು. ಸೊ ಅದನ್ನು ನಾವು 4 ಜನ ತಿಂದ್ವಿ. ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ, ಸುಸ್ತಾಗಿತ್ತು. ಅದಾದಮೇಲೆ ಸಾಯಂಕಾಲ ನೋಡ್ತಾ ಇರ್ಬೋದು ಇನ್ನು ದೀಪ ಉರಿತಾ ಇತ್ತು. ನಮ್ಗೆ ಈ ಥರ ದೀಪದ ಬೆಳಕಲ್ಲಿ ದೇವ್ರನ್ನ ನೋಡೋದಕ್ಕೆ ತುಂಬಾ ಸಂತೋಷ ಆಗುತ್ತೆ ಮನಸ್ಸಿಗೆ ಅಂತ ಹೇಳ್ಬೋದು. ಇನ್ನು ನನ್ನ ಕೈಯಲ್ಲಿ ಆಗಿದ್ದು ಅವ್ರಿಗೆ ಇಷ್ಟ ಇರೋ ಅಂಥ ಅಡುಗೆಗಳನ್ನ ಮಾಡಿದೆ. ಹಾಗೆ ಒಬ್ಬಟ್ಟು ಮಾಡಬೇಕಿತ್ತು, ಆದರೆ ಆಗಲಿಲ್ಲ. ನಾನು ಪ್ರತಿ ತಿಂಗಳ ಪೂಜೆ ಮಾಡಬೇಕಾದ್ರೆ ಅದೆಲ್ಲ ಮಾಡಿ ಇಟ್ಟಿರ್ತಿದ್ದೆ. ತಿಂಗಳ ನಿಮ್ಮ ಜೊತೆಗೆ ಶೇರ್ ಮಾಡಬಾರ್ದು ಅಂತ ನಾನು ಅದೆಲ್ಲ ಹಾಕಲಿಲ್ಲ. ಈ ವಿಡಿಯೋ ಯಾರಿಗಾದ್ರೂ ಯೂಸ್ ಆಗ್ಬೋದು ಅಂತ ಶೇರ್ ಮಾಡಿದೆ ಅಷ್ಟೇ. ಸೊ ಪೂಜೆ ಎಲ್ಲ ಆದಮೇಲೆ ನಾವು ಕಾಗಿಗೂ ಕೂಡ ಎಲ್ಲ ಏನೇನು ಮಾಡಿದ್ವಿ ತೊಗೊಂಡೋಗಿ ಹೊರಗಡೆ ಇಟ್ಟಿದ್ವಿ. ಅದಾದಮೇಲೆ ತಿಂದಿದ್ವಿ. ಆದರೆ ಎಲೆ ಮಾವನ ಫೋಟೋ ಮುಂದೆ ಇದ್ದಿದ್ದ ಎಲೆ ಏನು ಹಾಕಿದ್ವಲ್ಲ ಅದನ್ನು ನಾವು ರಾತ್ರಿಗೆ ಎಲ್ಲರೂ ಮಿಕ್ಸ್ ಮಾಡಿಬಿಟ್ಟು 4 ಜನನು ಪ್ರಸಾದ ಥರ ತಿಂದ್ವಿ ಅಂತ ಹೇಳ್ಬೋದು. ಪೌರ್ಣಮಿ ಇದ್ದಿದ್ದರಿಂದ ಚಂದ್ರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು ಅಂತ ಹೇಳ್ಬೋದು. ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ವಿಡಿಯೋ ಲೇಟಾಗಿ ಹಾಕಿದ್ದಕ್ಕೆ ಕ್ಷಮೆ ಇರಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ. ಬಾಯ್.